ಸಂದ್ರೆ ನಮಸ್ಕಾರ. ನೋಡಿ ಸಾಂದ್ರೆ ವಿದ್ಯುತ್ ಇಲಾಖೆಯಲ್ಲಿ ಲೈನ್ಮ್ಯಾನ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. 8ನೇ ಪಾಸ್ ಆದಂತ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು ಅಥವಾ ಬಿಕಾಂ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ, ಪದವಿ ಪಾಸ್ ಆದವರಿಗೆ ಮತ್ತು ಐಟಿಐ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ನೋಡಿ 8ನೇ ಪಾಸ್ ಆದಂತ ಅಭ್ಯರ್ಥಿಗಳು ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರ, ಸರ್ ನಾವು 8ನೇ ಪಾಸ್ ಆಗಿದೆ, ನಮ್ಗೆ ಯಾವ್ದಾದ್ರು ಜಾಬ್ ಇದ್ರೆ ಕರೆದಿರ್ತೀವಿ ಅಂತ ಹೇಳಿ. ಈಗ 8ನೇ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ ವಿದ್ಯುತ್ ಇಲಾಖೆಯಲ್ಲಿ. ಮತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ಕಾಣಿಸ್ತಾ ಇರಬಹುದು, 13/10/2025 ಕೊನೆಯ ದಿನಾಂಕ ಆಗಿರತ್ತೆ. ಅಷ್ಟೊಳಗ ನೀವು ಅರ್ಜಿ ಸಲ್ಲಿಸಿ. ನಾನು ಹೇಳ್ತಾ ಇದ್ದೀನಿ, ವಿದ್ಯುತ್ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ, ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿ ಸಲ್ಲಿಸಿ, ಅಥವಾ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಕ್ ಆಗ್ಲಿಲ್ಲಪ್ಪ ಅಂದ್ರೆ ಇಮೇಲ್ ಐಡಿ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ ಇದ್ರ ಬಗ್ಗೆನೆ. ಎಲ್ಲರೂ ಆದಷ್ಟು ಕೊನೆಸನಕ ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರು ಹೊಸ ನೋಡಾತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ಸತ್ಲೋಜ್ ಜಲ ವಿದ್ಯುತ್ ನಿಗಮದಲ್ಲಿ ಅರ್ಜಿ ಕರೆದಿದ್ದಾರೆ. ಈ ಒಂದು ಸತ್ಲೋಜ್ ಜಲ ವಿದ್ಯುತ್ ನಿಗಮದಲ್ಲಿ ಮಹಿಳೆಯರು ಅಥವಾ ಪುರುಷರು ಅಪ್ಲಿಕೇಶನ್ ಹಾಕಬಹುದು. ಇದು ಯಾವ ಒಂದು ಗೌರ್ಮೆಂಟ್ ಅಂದ್ರೆ ಇದು ನಮ್ಮ ಒಂದು ಭಾರತೀಯ ಸೆಂಟ್ರಲ್ ಗೌರ್ಮೆಂಟ್ ಇಂದ ನೇಮಕಾತಿ ಆಗಿದೆ. ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ವಿದ್ಯಾರ್ಥಿಗಳು. ಇಲ್ಲಿ ಪೋಸ್ಟ್ ಹೆಸರು ಒಂದೊಂದ ಮಾಹಿತಿ ನೋಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಇಲ್ಲಿ ಎಷ್ಟು ಪೋಸ್ಟ್ ಕಾಣಬಹುದು ಅಂದ್ರೆ 87 ಪೋಸ್ಟ್ಗಳು ಕಾಣಬಹುದು ಈಗ ಸದ್ಯದಲ್ಲಿ. ಇವರ ಅಭ್ಯರ್ಥಿಗಳಿಗೆ ಅವಕಾಶ, OBC ದವ್ರಿಗೆ ಅವಕಾಶ, SC ದವ್ರಿಗೆ, ST ದವ್ರಿಗೆ, EWS ದವ್ರಿಗೆ ಅವಕಾಶ ಇರತ್ತೆ. ಇದು ನಿಮಗೆ ಗೊತ್ತಿರುವಂತದ್ದು. ಬನ್ನಿ ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಹೆಸರು, ಇಲ್ಲಿ ಡ್ರೈವರ್ ಹುದ್ದೆ ಕೂಡ ಖಾಲಿ ಇದೆ, ಆಗ್ಲೇ ತಿಳಿಸ್ಕೊಟ್ಟೇನಲ್ಲ. ಇಲ್ಲಿ ಡ್ರೈವರ್ ಹುದ್ದೆಗಳು, ಅಸಿಸ್ಟೆಂಟ್ ಹುದ್ದೆಗಳು, ಅದ ನಂತರ ಅಸಿಸ್ಟೆಂಟ್ ಅಕೌಂಟೆಂಟ್ ಹುದ್ದೆಗಳಾಗಬಹುದು, ವೈರ್ಮ್ಯಾನ್ ಹುದ್ದೆಗಳಾಗಬಹುದು. ಈ ರೀತಿಯಾಗಿ ಇತರೆ ಪೋಸ್ಟ್ ಕೂಡ ಖಾಲಿ ಇರತ್ತೆ. ಇದು ಮೊದಲನೇ ವಿಭಾಗದಲ್ಲಿ, ಇದು ಎರಡನೇ ವಿಭಾಗದಲ್ಲಿ. ಎಲೆಕ್ಟ್ರಿಕಲ್ ಆಗ್ಬಹುದು, ಫಿಟ್ಟರು, ಟರ್ನರು, ವೆಲ್ಡರು, ಸ್ಟೋವ್ ಕೀಪರು, ಸರ್ವೇರು, ಈ ರೀತಿಯಾಗಿ ಎಲ್ಲಾ ಪೋಸ್ಟ್ಗಳು ಖಾಲಿ ಇರತ್ತೆ. ಇದರಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನಿಮಗೆ ಕಾಣಿಸ್ತಾ ಇರಬಹುದು. ನಾನು ಯಾವ ರೀತಿಯ ನಿಮಗೆ ಗೋಳಫ್ರಾನ್ ತಿಳಿಸ್ಕೊಡ್ತಾ ಇಲ್ಲ, ಏನ್ ಮಾಹಿತಿ ಬಂದಿದೆ ಅದ್ರ ಪ್ರಕಾರ ನೋಟಿಸ್ ಪ್ರಕಾರ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಬೇಸಿಕ್ ಆಗಿ ಸ್ವಲ್ಪ ಮಾಹಿತಿ ನೋಡಿ. ಇದು ಆಲ್ ಕರ್ನಾಟಕ ರಾಜ್ಯ, ಆಲ್ ಇಂಡಿಯಾದಲ್ಲಿ ಖಾಲಿ ಇರತ್ತೆ. ವೈರ್ಮ್ಯಾನ್ ಹುದ್ದೆಗಳು, ವರ್ಕ್ಮ್ಯಾನ್ ಹುದ್ದೆಗಳು, ಟ್ರೈನಿ ಪೋಸ್ಟ್ ಇರತ್ತೆ. ಇದು ಆಯ್ಕೆ ಆದ್ರೆ 21,000ದಿಂದ 500 ತನಕ ಸ್ಯಾಲರಿ ಇರತ್ತೆ. ITI ಕಂಪ್ಲೀಟ್ ಮಾಡಿದವರು, 8ನೇ ಪಾಸ್ ಆದವರು, ಅದ ನಂತರ ಪದವಿ ಬಿಕಾಂ ಕಂಪ್ಲೀಟ್ ಮಾಡಿದವ್ರಿಗೆ ಅವಕಾಶ ಇರತ್ತೆ. ಇನ್ನು ವಯೋಮಿತಿ, ಈ ಒಂದು ಸತ್ಲೋಜ್ ಜಲ ವಿದ್ಯುತ್ ಲಿಮಿಟೆಡ್ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮಗೆ 18 ವರ್ಷ ಅಂತೂ ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ಇದು ಯಾವುದೇ ರೀತಿಯ ನಿಮಗೆ ತೊಂದರೆ ಇಲ್ಲ, 18 ವರ್ಷ ಇರಬೇಕು. ಇನ್ನು ಗರಿಷ್ಠ ವಯಸ್ಸು ನಿಮಗೆ 30 ವರ್ಷ ತನಕ ಕೊಟ್ಟಿದ್ದಾರೆ. ಮಾನದಂಡಗಳ ಪ್ರಕಾರ 30 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಅದು ಕೂಡ 1 ಸೆಪ್ಟೆಂಬರ್ 2025ಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಮಾಡ್ಕೊಳ್ಳಿ. 30 ವರ್ಷ ತನಕ ನಿಮಗೆ ವಯೋಮಿತಿ ಇರಬೇಕಾಗತ್ತೆ. ಇದ್ರ ಬಗ್ಗೆ ಸ್ವಲ್ಪ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ಅದ ನಂತರ ಅರ್ಜಿ ಶುಲ್ಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ ಅವ್ರು ಕೊಟ್ಟಿರುವಂತ ಮಾಹಿತಿ. ಇಲ್ಲಿ ನಿಮಗೆ SC ST, ಅದ ನಂತರ EWS, PWD ಮಾಜಿ ಸೈನಿಕರಿಗೆ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇಲ್ಲ. ಅದನ್ನ ಬಿಟ್ಟು ಎಲ್ಲ ಒಂದು ವರ್ಗದವರು, ಈ ಒಂದು ವರ್ಗ ಬಿಟ್ಟು ಎಲ್ಲ ಒಂದು ವರ್ಗಕ್ಕೆ 200 ತನಕ ನಿಮಗೆ ಅರ್ಜಿ ಶುಲ್ಕ ಇರತ್ತೆ. ಇನ್ನು ಆಯ್ಕೆ ಪ್ರಕ್ರಿಯೆಗಳು, ನಿಯಮಗಳಿಗೆ ಆಧಾರದ ಮೇಲೆ ಕಂಪ್ಯೂಟರ್ ಆಧಾರ ಪರೀಕ್ಷೆ, ವ್ಯಾಪಾರ ಪರೀಕ್ಷೆ, ಡಾಕ್ಯುಮೆಂಟ್ಸ್ ಪರೀಕ್ಷೆ ಇದನ್ನೆಲ್ಲ ನಡೆಸಿ ಆಯ್ಕೆ ಮಾಡ್ತಾರೆ. ಅದ ನಂತರ ನಿಮ್ಮೊಂದು ಪ್ರಮುಖ ದಿನಾಂಕಗಳು, ಕೊನೆಯ ದಿನಾಂಕ ಇದೆಲ್ಲ ಆಗಲೇ ತಿಳಿಸ್ಕೊಟ್ಟೇನಲ್ಲ, 11/10/2025 ಕೊನೆಯ ದಿನಾಂಕ ಆಗಿರತ್ತೆ. ಮತ್ತು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಇದರಲ್ಲೇ ತಿಳಿಸ್ಕೊಟ್ಟಿದ್ದಾರೆ ಅವರು. ಟೋಟಲ್ ಆಗಿದ್ದು 9 ಪುಟದ ನೋಟಿಸ್ ಆಗಿರತ್ತೆ. 9 ಪುಟ ಇಲ್ಲಿದೆ ನೋಡಿ. SJVN.NIC ಭೇಟಿ ನೀಡಿಕೊಂಡು ಅರ್ಜಿ ಸಲ್ಲಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿ ಒಂದು ಇಮೇಲ್ ಐಡಿದಲ್ಲಿ ಕೂಡ ಅಪ್ಲಿಕೇಶನ್ ಹಾಕಿ, ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕಗಳು 22ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ. ಮತ್ತೊಂದು ಸಲ ಹೇಳ್ತಾ ಇದ್ದೇನೆ, ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. ಇದು 22ನೇ ತಾರೀಕು, ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ ಬೆಳಗ್ಗೆ 11 ಗಂಟೆಯಿಂದ. ಮತ್ತು ಕೊನೆಯ ದಿನಾಂಕ 13/10/2025. ಇದು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಒಂದು ಮಾಹಿತಿ ಆಗಿರತ್ತೆ. ಅದ ನಂತರ ಇನ್ನಿತರ ಹಲವಾರು ರೂಲ್ಸ್ ಕೊಟ್ಟಿದ್ದಾರೆ. ಆ ಎಲ್ಲ ರೂಲ್ಸ್ ನೀವು ತಿಳ್ಕೊಳ್ಳಿ, ಅಪ್ಲಿಕೇಶನ್ ಯಾವ ರೀತಿಯಾಗಿ ಏನು ಅಂತ ಅಂತೇಳಿ. ಅದ ನಂತರ ಸೂಚನೆ ಕೂಡ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ನೋಟಿಸ್ ಕೂಡ ಇರತ್ತೆ, ಅದನ್ನೆಲ್ಲ ತಿಳ್ಕೊಳ್ಳಿ. ಅದ ನಂತರ ಅಪ್ಲಿಕೇಶನ್ ಹಾಕಿ. ಟೋಟಲ್ ಆಗಿ 9 ಪೇಜದ ನೋಟಿಸ್ ಆಗಿರತ್ತೆ. ಇದರ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಆಸಕ್ತಿ ಇದ್ದಂಥ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಬಹುದು. ಮತ್ತೆ ಎಲ್ಲೆಲ್ಲಿ ಖಾಲಿ ಇದಾವಪ್ಪ ಅಂದ್ರೆ ಅದು ರಾಜ್ಯದ ಹೆಸರು ಕೊಟ್ಟಿದ್ದಾರೆ ಅವರು, ಎಲ್ಲೆಲ್ಲಿ ಖಾಲಿ ಇದಾವ ನೋಡಿ. ಇಲ್ಲಿ ಅರುಣಾಚಲ ಪ್ರದೇಶ,
ಅದ ನಂತರ ರಾಜಸ್ಥಾನ, ಅಸ್ಸಾಮ, ಒಡಿಸ್ಸಾ, ಮಧ್ಯಪ್ರದೇಶ, ಅದ ನಂತರ ಇಂಡಿಯಾ ಬೇಸ್ಡ್ ಅಂದ್ರೆ ಆಲ್ ಇಂಡಿಯಾದಲ್ಲಿ ವಿವಿಧ ರೀತಿ ಖಾಲಿರುವಂತ ಪೋಸ್ಟ್ ಆಗಿರತ್ತ ಅಪ್ಲಿಕೇಶನ್ ಹಾಕಿ. ಇದು ನಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ.